ಇವತ್ತು ನಾವು ಮತ್ತೆ ಮಾಲ್ಯವಂತ ಗುಡ್ಡದ ಮೇಲಿರೋ ಮಾಲ್ಯವಂತ ಟೆಂಪಲ್ನ ನೋಡೋದಕ್ಕೆ ಬಂದಿದ್ವಿ. ಹೋದ ಸತಿ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಅದರಿಂದ ಈ ಸತಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಟೆಂಪಲ್ ಈ ಥರ ಕಾಣಿಸ್ತಾ ಹೋಗ್ತದೆ. ಈ ಮಾಲ್ಯವಂತ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಸೀತಾ, ರಾಮ, ಲಕ್ಷ್ಮಣ ಇವರು ಮಳೆಗಾಲದಲ್ಲಿ ಅಂದರೆ ವನವಾಸದ ಮಳೆಗಾಲದಲ್ಲಿ ಇಲ್ಲೇ ಕಳೆದ್ರು ಅನ್ನೋ ನಂಬಿಕೆ ಇದೆ. ಅದರಿಂದ ಇಲ್ಲಿ ಯಾವಾಗಲೂ ರಾಮನ ಸ್ಮರಣೆ ಅಂದರೆ ರಾಮ ಜಪವನ್ನು ಯಾವಾಗಲೂ ಮಾಡ್ತಾ ಇರ್ತದೆ. ನಿಮ್ಗೆ ಹೋದ ಸತಿ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು, ಅಲ್ಲಿ ಕೂಡ ಹೇಳಿದ್ದೆ. ಇಲ್ಲಿ ನಿಮ್ಗೆ ಮೂರ್ತಿಯನ್ನು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ಮೂರ್ತಿ ಪೂಜೆನೂ ನಡೀತದೆ, ಯಾವಾಗಲೂ ನಡೀತಾ ಇರ್ತದೆ. ಇದೊಂದು ಬೆಟ್ಟದ ಮೇಲೆ ಒಂದು ಬೃಹತ್ತಾದ ಕಲ್ಲಿನ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿ ನೋಡ್ತಾ ಇದ್ರೆ ನೀವು ಒಂದು ಬೃಹತ್ತಾದ ದೇವಾಲಯನ ಒಂದು ಕಲ್ಲಿನ ಮೇಲೆ ಹೆಂಗೆ ಕಟ್ಟಿದ್ದಾರೆ ಅನ್ನೋದು. ಇದೊಂಥರ ಇಲ್ಲಿ ನೀವು ನೋಡ್ತಾ ಇರೋ ಬಿಲ್ಡಿಂಗ್ ಏನಿದೆ, ನೃತ್ಯ ಆಡೋರಿಗೋಸ್ಕರ ಕಟ್ಟಿರ್ಬೋದು. ಇಲ್ಲಿ ಇಂಟರ್ಲಾಕ್ ಸಿಸ್ಟಮ್ನ ಬಳಸಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿನ ಕೋಟೆಗೆ ನೀರಲ್ಲಿರ್ತಕ್ಕಂಥ ಜೀವಿಗಳನ್ನು ಹೆಚ್ಚಾಗಿ ಕೆತ್ತಿದ್ದಾರೆ. ಮೀನುಗಳು, ಮೊಸಳೆ, ಹಾವು, ಈ ಥರದ್ದು ಹಲವಾರು. ಇಲ್ಲಿ ಶಾರ್ಕ್ ಕಾಣಿಸ್ತಿದೆ ನಮಗೆ. ಮಧ್ಯದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಬರ್ತಾಯಿಲ್ಲ, ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ಶಿವಲಿಂಗಗಳನ್ನು ಕೆತ್ತಿದ್ದಾರೆ. ಪ್ರತಿ ಶಿವಲಿಂಗಕ್ಕೂ ಒಂದು ಬಸವಣ್ಣನ ಸಮೇತ ಕೆತ್ತಿದ್ದಾರೆ. ಇದು ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬ ವೈರಲ್ ಆಗಿರ್ತಕ್ಕಂಥದ್ದು. ತುಂಬ ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇಲ್ಲೊಂದು ವಿರೂಪಾಕ್ಷ ಟೆಂಪಲ್ ಕೂಡ ಇದೆ. ಒಳಗಡೆ ಹೋಗೋದಕ್ಕೆ ಇಲ್ಲ, ಲಾಕ್ ಮಾಡಿದ್ದಾರೆ, ಹಂಗಾಗಿ ಒಳಗಡೆ ತೋರ್ಸೋಕ್ಕಾಗಲ್ಲ. ನಾನು ನಿಮಗೂ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಇಲ್ಲಿ ಸುತ್ತಲಿನ ನೇಚರ್ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಲ್ಲಿ ಏನು ಬೆಟ್ಟ ಕಾಣಿಸುತ್ತೆ, ಮಧ್ಯದಲ್ಲಿರೋ ಬೆಟ್ಟ, ಇದು ಅಂಜನಾದ್ರಿ ಬೆಟ್ಟ. ಇಲ್ಲಿ ನಿಂತು ನೋಡಿದರೆ ಕಾಣಿಸುತ್ತೆ. ನಿಮ್ಗೆ ಹೇಳಿದ್ನಲ್ಲ ನೃತ್ಯದ ಭವನ ಇರ್ಬೋದು ಅಂತ, ಈ ಭವನದ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಕಿಟಕಿ ನೋಡಿ, ಒಂದು ಕಲ್ಲಿನಲ್ಲಿ ಎಷ್ಟು ಸಖತ್ತಾಗಿ ಕಿಟಕಿ ಕೆತ್ತಿದ್ದಾರೆ ಅಂತ. ನಿಮಗೆ ಸೈಡಲ್ಲಿ ಹೂಬಳ್ಳಿ ಆ ಥರ ಡಿಸೈನ್ ಕೂಡ ಕೆತ್ತಿದ್ದಾರೆ. ಹೂಬಳ್ಳಿ, ಹೂ, ಮಧ್ಯದಲ್ಲಿ ಶಿವಲಿಂಗ ಆಕಾರದಲ್ಲಿ ಕೆತ್ತಿದ್ದಾರೆ. ತುಂಬ ತೆಗ್ಗಾದೆ ಇದೆ ಅದು. ನಿಮ್ಗೆ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ. ದೇವಸ್ಥಾನ ಅಲ್ಲ, ಇದೊಂದು ನೃತ್ಯ ಮಂಟಪ ಇರ್ಬೋದು. ಇಲ್ಲಿ ಪ್ರತಿ ಕಂಬಗಳು ಸ್ಟ್ರೈಟ್ ಆಗಿದ್ದಾವೆ. ಎಷ್ಟು ಆಯಕಟ್ಟಿನಲ್ಲಿದ್ದಾವೆ ಅಂದರೆ ನೀವು ನೋಡಬೇಕು. ಇಲ್ಲಿ ಐ ಥಿಂಕ್ ನನ್ನ ಗೆಸ್ ಪ್ರಕಾರ ರಾಜರು ಕೂಡ್ತಿರಬಹುದು. ಇದು ನೃತ್ಯ ಸ್ಥಳ ಆಗಿರ್ಬೋದು, ಯಾಕಂದರೆ ಮಧ್ಯದಲ್ಲಿ ತುಂಬ ಸ್ಪೇಸ್ ಇದೆ. ಸುತ್ತಲೂ ಸೈಡಲ್ಲೆಲ್ಲ ಕಂಬಗಳು, ಎಷ್ಟು ಕಂಬಗಳು ಸ್ಟ್ರೈಟ್ ಆಗಿದ್ದಾವೆ ಅಂದರೆ ಒಂದು ದಾರ ಇಟ್ಟು ಹೇಳಿದ್ರೂ ಒಂದೇ ಲೆವೆಲಲ್ಲಿ ಬರ್ತಾವೆ, ಅಷ್ಟು ಸ್ಟ್ರೈಟ್ ಆಗಿದ್ದಾವೆ ಈ ಲೈನ್ಗಳು. ಅಷ್ಟು ಅಚ್ಚುಕಟ್ಟಾಗಿ ಈ ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಬೃಹತ್ ಆಕಾರದಲ್ಲಿ ಕಾಣಿಸ್ತದೆ. ಇಲ್ಲಿ ಗೋಪುರಗಳಿದೆ, ದ್ವಾರ ಬಾಗಿಲಲ್ಲೇ ದೊಡ್ಡ ಗೋಪುರಗಳು. ಇದೆಲ್ಲ ಆಯಿತು. ಈಗ ನಿಮ್ಗೆ ಆಂಜನೇಯನ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಬಂಡೆಗಲ್ಲಿನ ಕೆಳಭಾಗದಲ್ಲಿ ಇದು ನಿರ್ಮಾಣ ಆಗಿದೆ. ತುಂಬ ದೊಡ್ಡದಾಗಿರ್ತಕ್ಕಂಥ ಆಂಜನೇಯನ. ಇಲ್ಲಿ ತುಂಬ ಕೇಸರಿಯಿಂದ ಎಲ್ಲ ತುಂಬ ಕೇಸರಿ ಹಾಕಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಿರ್ಬೋದು, ಬಟ್ ನೋಡಿ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ. ತುಂಬ ಕೇಸರಿ ತುಂಬಿಕೊಂಡಿದೆ. ಇದು ಮೇಲ್ಗಡೆ ಇನ್ನೂ ಒಳ್ಳೆ ಲೊಕೇಶನ್ ಇದೆ, ನಿಮಗೆ ಮೇಲ್ಗಡೆ ತೋರಿಸ್ತೀನಿ. ಇಲ್ಲೆಲ್ಲ ಕಟ್ಟಡಗಳು ತುಂಬ ಕಟ್ಟಡಗಳು ಇದ್ದಾವೆ. ಒಂದೊಂದು ಕಟ್ಟ ವಿಚಿತ್ರ ಮತ್ತು ಅದ್ಭುತವಾಗಿರ್ತಕ್ಕಂಥವು. ಇಲ್ಲಿ ಮೇಲ್ಗಡೆಯಿಂದ ಹೋಗ್ತಾ ಒಳ್ಳೆ ಸನ್ಸೆಟ್ ಲೊಕೇಶನ್ ಅಂತಲೇ ಕರಿಬೋದು, ಅಂಥರಿದೆ. ಇಲ್ಲಿ ಬೆಟ್ಟದ ಮೇಲಿದೆ ಇದು. ಇಲ್ಲೆಲ್ಲ ಕೆಳಗಡೆ ನೋಡ್ತಾ ಇದ್ದೀರಿ ನೀವು, ಒಂಥರ ಕಲ್ಲುಗಳನ್ನು ನಿಲ್ಲಿಸ್ಬಿಟ್ಟು, ಕಂಬಗಳನ್ನು ನಿಲ್ಲಿಸ್ಬಿಟ್ಟು ಒಂದು ಏನೋ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆದಿವಾಸಿಗಳ ಜೀವನದ ಥರ ಕಾಣಿಸ್ತಿರ್ಬೋದು ನಿಮ್ಗೆ. ಮೇಲ್ಗಡೆ ನಿಮಗೊಂದು ತೋರಿಸ್ತೀನಿ, ನೀವು ನಂಬೋದಕ್ಕೆ ಆಶ್ಚರ್ಯಪಡ್ತೀರಿ. ಈ ಸಣ್ಣ ಬಾಗಿಲಿನಿಂದ ಹೊರಗಡೆ ಒಳಗೆ ಹೋಗ್ತಾ ಇದ್ದರೆ ನಿಮಗೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ನೋಡಿರಿ, ನೇಚರ್ ನೋಡೋರಿಗೆ ಅಥವಾ ನೇಚರ್ನ ಲೈಕ್ ಮಾಡೋರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಭಾಳ ಇಷ್ಟ ಆಗ್ತದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ನೆಲದ ಮೇಲೆ ಕಾಣಿಸ್ತಿರೋದು, ಬಟ್ ನೆಲದ ಮೇಲೆ ಇಲ್ಲ ಇದು ನಾವು ಆಲ್ರೆಡಿ ಆಫ್ಟರ್ ಮೇಲೆ ನಾನು ಏನು ಕೆಳಗಿಂದ ತೋರಿಸ್ಕೊಂಬಂದಲ್ಲ, ಅದು ಇರೋದು ಇಲ್ಲೇ ನೋಡಿ. ನಾವು ಇದರ ಮಾಡಿ ಮೇಲಿದ್ದೀವಿ. ಇಷ್ಟು ಮೇಲೆ ಕೂಡ ನಮಗೆ ನೆಲದ ಮೇಲೆ ನಿಂತಿರೋ ಫೀಲೇ ಕೊಡ್ತದೆ. ನೆಲದ ಮೇಲಿಂದನೇ ಬಂದಂಗೆ ಕಾಣಿಸುತ್ತೆ. ಇಲ್ಲಿ ನಿಂತು ನೋಡಿದರೆ ನಾನು ಏನು ದೇವಸ್ಥಾನ ಎಕ್ಸ್ಪ್ಲೇನ್ ಮಾಡಿದೆ ಅದೆಲ್ಲ ಇಲ್ಲಿ ಕಾಣಿಸುತ್ತೆ. ಇಲ್ಲೊಂದು 5 ಲಿಂಗಗಳನ್ನು ಕೆತ್ತಿದ್ದಾರೆ. ಈ ಲಿಂಗಗಳು ಬಹುಶಃ ಸನ್ ರೈಸ್ ಟೈಮಲ್ಲಿ ಪೂಜೆ ಮಾಡೋದಕ್ಕಿರ್ಬೋದು, ಯಾಕಂದರೆ ಇದು ಆ ಮುಖಕ್ಕೆ ನಿಂತಿದೆ. ನಿಮಗೆ ಪೂರ್ತಿಯಾಗಿ ನೆಲದ ಮೇಲೆ ನಿಂತಿರೋ ಫೀಲೇ ಕೊಡುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಒಂದು ಆಫ್ಟರ್ ಮೇಲಿದ್ದೀವಿ, ಅದು ಗುಡ್ಡದಲ್ಲಿ ಈ ಥರ ನಿರ್ಮಾಣ ಮಾಡಿರೋದು ನಿಜವಾಗ್ಲೂ ನನಗೂ ಇದೊಂದು ಅದ್ಭುತ ಅಂತ ಕಾಣಿಸುತ್ತೆ. ಮುಂದುಗಡೆ ಇಷ್ಟು ಸಖತ್ತಾಗಿರೋ ಲೊಕೇಶನ್ ಬೇರೆ ಇದೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ವಿಡಿಯೋಗಳನ್ನು ಮುಂದೆ ತರ್ತೀನಿ.